ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನನಗೆ ಇತ್ತೀಚೆಗೆ ಒಂದು ಫೇವ್ರೆಟ್ ಕೆಲಸ ಅಂತ ಅನಿಸೋದು ಈ ಮನೇಲೇ ಬೆಣ್ಣೆ ಮಾಡುವಂಥದ್ದು. ಸೊ ಆ ಕೆಲಸದಿಂದನೇ ಶುರು ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ನಾನು ಹಾಲಿನ ಕೆನೆನ ತೆಗೆದಿರ್ತೀನಿ. ನಮ್ಮ ಮನೆ ಹತ್ರನೇ ಡೈರಿ ಇರೋದ್ರಿಂದ ಸೊ ನಾನು ಡೈರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಳ್ತೀವಿ ಹಾಲನ್ನ. ಅಂದರೆ ಬಿಫೋರ್ ಪ್ಯಾಕೆಟ್ ಎಲ್ಲ ಆ ಥರ ಎಲ್ಲ ಇಲ್ಲ. ಸೊ ಡೈರಿಗೆ ಹೋಗೋ ಹಾಲನ್ನೇ ಡೈರೆಕ್ಟಾಗಿ ಮನೆಯವ್ರು ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ತುಂಬ ತಿಕ್ ಲೇಯರ್ ಬರುತ್ತೆ ಫಾರ್ಮೇಷನು, ಆಯಿತಾ. ಸೊ ಅದನ್ನು ನಾನು ಡೈಲಿ ಕಲೆಕ್ಟ್ ಮಾಡಿ ಇಟ್ಕೊಂಡು ವೀಕ್ಲಿ 1 ಟೈಮ್ ಅಥವಾ ಒಂದು 15 ಡೇಸ್ ಒನ್ಸ್ ಬೆಣ್ಣೆ ತೆಗೆದುಬಿಡ್ತೀನಿ. ಸೊ ಮನೇಲೇ ತುಪ್ಪ ಕೂಡ ಮಾಡ್ತೀನಿ. ಸೊ ಇದೊಂಥರ ಏನು ಖುಷಿಯಾಗುತ್ತೆ ಅಂತಂದರೆ, ಇವಾಗಿನ ಒಂದು ಜನ್ರೇಷನ್ ಹೆಂಗಿದೆ ನಮ್ಮದು ಅಂತ ಹೇಳಿದರೆ, ಎಲ್ಲ ನಾವು ಹೊರಗಡೆಯಿಂದ ಕೊಂಡ್ಕೊಂಬರೋವಂಥ ಕಾಲ. ಬಟ್ ನಾನು ಅದನ್ನು ರಿವರ್ಸ್ ಮಾಡಿಕೊಂಡು ಬೆಣ್ಣೆ ಮಾಡೋದು, ತುಪ್ಪ ಮಾಡೋದು ಮಾಡ್ತೀನಲ್ವ. ಸೊ ನನಗೆ ಒಂಥರ ಖುಷಿ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಖುಷಿ ಅನಿಸುತ್ತೆ ಆ ಕೆಲಸ ಮಾಡೋದಕ್ಕೆ. ಆ್ಯಂಡ್ 5-10 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಬೆಣ್ಣೆ ಬರುತ್ತೆ ಮಿಕ್ಸಿಲಿ ಹಾಕಿಬಿಟ್ರೆ. ತುಂಬ ಹೆವಿ ವರ್ಕ್ ಏನೂ ಇರೋಲ್ಲ. ಇನ್ನು ಅಫ್ಕೋರ್ಸ್ ಮಕ್ಕಳ ಜೊತೆ ಒಂದು ವಾಕ್ ಈವ್ನಿಂಗ್ ಅಥವಾ ಮಾರ್ನಿಂಗ್ ಇದ್ದೇ ಇರುತ್ತೆ. ಇವ್ರನ್ನ ಕರ್ಕೊಂಡು ಹೋಗಿ ವಾಕ್ ಮಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಬರ್ತೀನಿ. ಹಾಯ್ ಮಾಡು. Hi. ಹೌ ಆರ್ ಯು? Hiya. ಬಾಯ್. Bye. ಇದರ ನಂತರ ನಾನು ಇತ್ತೀಚೆಗೆ ರೂಢಿಸ್ಕೊಂಡಿರುವಂಥ ಇನ್ನೊಂದು ಹಾಬಿ ಅಂತ ಹೇಳಿದರೆ ಪ್ಲ್ಯಾಂಟಿಂಗ್, ಗಾರ್ಡನಿಂಗ್. ಗಾರ್ಡನಿಂಗ್ ಅನ್ನೋದಕ್ಕಿಂತ ಅದಕ್ಕಿಂತ ನಾನು ತುಂಬ ಬಿಗಿನರ್ ಹಂಗೆ ನೋಡಿದ್ರೆ. ಬಟ್ ಟ್ರೈ ಮಾಡೋದ್ರಲ್ಲಿ ಏನೋ ಖುಷಿ ಇದೆ. ಎಷ್ಟಾಗುತ್ತೋ ಅಷ್ಟು ಬೆಳೆಯೋದಕ್ಕೆ. ಅಂದರೆ ಈವನ್ ಫ್ಲವರ್ ಪ್ಲ್ಯಾಂಟ್ಸ್ ಇರ್ಬೋದು. ಇತ್ತೀಚೆಗೆ ಸೊಪ್ಪು ಕೂಡ ನಾನು ಮನೇಲೇ ಬೆಳಿಬೇಕು ಅನ್ನೋ ಕಾರಣಕ್ಕೆ ಆ ಬೀಜಗಳನ್ನ ತರಿಸ್ಕೊಂಬಿಟ್ಟು ಪ್ಲ್ಯಾಂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೇನಂದರೆ ಸ್ವಲ್ಪ ಸೈಡ್ ವರ್ಕ್ ಇರ್ಬೋದು, ಬಟ್ ಖುಷಿ ಆಗುತ್ತೆ. ನಿಮಗೆ ಬೇರೆ ಅನ್ವಾಂಟೆಡ್ ಟಾಕ್ಸಿಕ್ ವಿಷಯಗಳ ಬಗ್ಗೆ ಯಾವುದೇ ವರಿ ಮಾಡ್ಕೊಳ್ದೆ ನೇಚರ್ ಜೊತೆ ಒಂದು ಫ್ರೆಂಡ್ಲಿ ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ, ನಿಮ್ಮ ಮೈಂಡನ್ನ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಒಂದು ರೀತಿ ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು.